ಹಾಯ್ ಹಲೋ ಸ್ನೇಹಿತರೆ, ರಾಜ್ಯ ಸರ್ಕಾರಿ ಸಂಸ್ಥೆಯ 4 ನಿಗಮಗಳಾದ KSRTC, BMTC ಹಾಗೂ KKRTCಯಲ್ಲಿ ಖಾಲಿ ಇರುವ ಡ್ರೈವರ್ ಹಾಗೂ ಕಂಡಕ್ಟರ್ ಮತ್ತು ಟೆಕ್ನಿಷಿಯನ್ 13,415 ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳಲು ಸರ್ಕಾರದಿಂದ ಅನುಮತಿ ದೊರೆತಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಸ್ನೇಹಿತರೆ, ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿ ಉದ್ಯೋಗದ ಮಾಹಿತಿಗಾಗಿ ಕನ್ನಡ ಶಾಲೆಯನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಫಾಲೋ ಮಾಡಿ. ಇವೆರಡು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಲೈಕ್ ಕರೆಂಟ್ ಅಫೇರ್ಸು ಮತ್ತು ಏನಿರ್ತಾರೆ ಮೋಟಿವೇಶ್ನಲ್ ವಿಡಿಯೋಗಳನ್ನು ಕೂಡ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಿರ್ತೀವಿ. ಈಗ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಟೋಟಲಾಗಿ 13,000 ವೇಕೆನ್ಸಿಗಳನ್ನು ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ, ಅಂದರೆ ಬುಧವಾರ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಟೋಟಲಾಗಿ ಎಲ್ಲ ಸಾರಿಗೆ ನಿಗಮಗಳಲ್ಲಿ, ಅಂದರೆ BMTC, KSRTC, KKRTC ಎಲ್ಲ ನಿಗಮಗಳಲ್ಲಿ ಕೂಡಿ ಟೋಟಲಾಗಿ 13,000 ಹುದ್ದೆಗಳಿಗೆ ಶೀಘ್ರವೇ ನೇಮಕಾತಿ ಮಾಡಿಕೊಳ್ಳಲಾಗುವುದೆಂದು ಹೇಳಿದ್ದಾರೆ. ಇದಕ್ಕಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ. ಆ್ಯಕ್ಚುಲಿ ಇದು ಎರಡನೇದಾಗಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮೊದಲ ಕರೋನಾ ಟೈಮ್ನಲ್ಲಿ ಪ್ರಸ್ತಾವನೆ ಸಲ್ಲಿಸಿದರು. ಆಗ ನಿಮಗೆ ಗೊತ್ತಿದೆ, ಎಲ್ಲ ಸರ್ಕಾರಿ ನೌಕರಿಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಿ ಎಲ್ಲ ಸ್ವಲ್ಪ ನೇಮಕಾತಿಗಳು ಕುಂದುಕೊರತೆಗಳಿಂದ ಅಲ್ಲೇ ಸ್ಟಾಪ್ ಆಗಿದ್ದು. ಅದೇ ರೀತಿಯಾಗಿ ಈಗ 2016 ನಂತರ 2016ರಲ್ಲಿ ರಿಕ್ವೈರ್ಮೆಂಟ್ ಆಗಿತ್ತಲ್ಲ 7 ವರ್ಷದಿಂದ, ಅದಾದ ನಂತರ ಅತಿ ದೊಡ್ಡ ರಿಕ್ವೈರ್ಮೆಂಟ್ ಇದಾಗಿದ್ದು ಟೋಟಲ್ ಆಗಿ 13,000 ನೇಮಕಾತಿಗೆ ಇದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಇದಕ್ಕೆ ಬೇಕಾಗಿರೋ ವಿದ್ಯಾರ್ಥಿಗಳನ್ನು ನೀವು ನೋಡ್ಕೋಬೇಕಾದ್ರೆ SSLC, PUC ಮತ್ತು ITI ಇರುತ್ತದೆ. ಆಲ್ಮೋಸ್ಟ್ ಎಲ್ಲರೂ ಹೆವಿ ಬ್ಯಾಚ್ ಮತ್ತು ಲೈಟ್ ಬ್ಯಾಚ್ ಲೈಸೆನ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಯಾರು ಇಂಟ್ರೆಸ್ಟ್ ಇದ್ದೀರಲ್ಲ. ಹಾಗೆ ಟೆಕ್ನಿಕಲ್ ಪೋಸ್ಟ್ಗಾಗಿ ITIನಲ್ಲಿ ಎಕ್ಸಾಮ್ಸ್ ಇರ್ತವೆ, ಅದಕ್ಕೂ ಕೂಡ ನೀವು ರೆಡಿಯಾಗಿರಿ. ಇದೇ ರೀತಿ ಎಲ್ಲ ಜಾಬ್ಸ್ ಅಪ್ಡೇಟ್ಸ್ಗಾಗಿ ಕನ್ನಡ ಶಾಲೆಯನ್ನು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.